ಸರ್ಕಾರಿ ಶಾಲೆ ನೆಟ್ಟಗಿಲ್ಲ. ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಕ್ಕೆ ಸರಿಯಾದ ಕೊಠಡಿ ಕೂಡ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ ತಪ್ಪಾಗಿ ಹೋಗಿದೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ಶಿಕ್ಷಕರಿಗೆ ಅಧಿಕಾರಿಗಳು ಶಿಕ್ಷೆ ಕೊಟ್ಟ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಸಿಟ್ಟು. ಚಿಕ್ಕೋಡಿಯಲ್ಲಿ ಮುಖ್ಯ ಶಿಕ್ಷಕ ಅಮಾನತು. ಸರ್ಕಾರಿ ಶಾಲೆಗೆ ಸರಿಯಾದ ಕೊಠಡಿ ನೀಡಿ ಅಂತ ಕೇಳಿದ್ದೇ ತಪ್ಪಾದಂತೆ ಕಾಣುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಡಗುಂದಿ ಶಾಲೆಯಲ್ಲಿ ನಡೆದ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ್ರನ್ನ ಅಮಾನತುಗೊಳಿಸಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹೌದು, ನಿಡಗುಂದಿ ಸರ್ಕಾರಿ ಶಾಲೆಯಲ್ಲಿ 146 ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಇರುವುದು 3 ಕೊಠಡಿ. ಹೆಚ್ಚುವರಿ ಕೊಠಡಿ ಮಂಜೂರಾಗಿ 3 ವರ್ಷ ಕಳೆದ್ರೂ ಅನುದಾನ ಮಾತ್ರ ಸಿಕ್ಕಿಲ್ಲ. ಇದನ್ನ ಪ್ರಶ್ನಿಸಿ ಕಳೆದ ಮಂಗಳವಾರ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಾಯಭಾಗ ತಹಶೀಲ್ದಾರ್ ಸುರೇಶ್, ಬಿಇಒ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಇದನ್ನ 2021ರಲ್ಲಿ ಅವರು ನನಗೆ ಈ ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗಮನಕ್ಕೆ ತರಲು ಯತ್ನಿಸಿದ್ರು. ಅಷ್ಟರಲ್ಲಿ ತರಾತುರಿಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸವಲತ್ತು ಕೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಮಾನತು ಶಿಕ್ಷೆಯನ್ನ ನೀಡಿರೋ ಆರೋಪವಿದೆ. ಶಿಕ್ಷಣ ಸಚಿವರು ಇನ್ನಾದರೂ ಇತ್ತ ಗಮನ ಹರಿಸಬೇಕು. ತಪ್ಪು ಆಗಿದ್ದಲ್ಲಿ ಎಂಬುದನ್ನು ಪತ್ತೆ ಮಾಡಿ ಬಗೆಹರಿಸಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸರ್ಕಾರಿ ಶಾಲೆ ನೆಟ್ಟಗಿಲ್ಲ. ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಕ್ಕೆ ಸರಿಯಾದ ಕೊಠಡಿ ಕೂಡ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ ತಪ್ಪಾಗಿ ಹೋಗಿದೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ಶಿಕ್ಷಕರಿಗೆ ಅಧಿಕಾರಿಗಳು ಶಿಕ್ಷೆ ಕೊಟ್ಟ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಸಿಟ್ಟು. ಚಿಕ್ಕೋಡಿಯಲ್ಲಿ ಮುಖ್ಯ ಶಿಕ್ಷಕ ಅಮಾನತು. ಸರ್ಕಾರಿ ಶಾಲೆಗೆ ಸರಿಯಾದ ಕೊಠಡಿ ನೀಡಿ ಅಂತ ಕೇಳಿದ್ದೇ ತಪ್ಪಾದಂತೆ ಕಾಣುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಡಗುಂದಿ ಶಾಲೆಯಲ್ಲಿ ನಡೆದ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ್ರನ್ನ ಅಮಾನತುಗೊಳಿಸಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹೌದು, ನಿಡಗುಂದಿ ಸರ್ಕಾರಿ ಶಾಲೆಯಲ್ಲಿ 146 ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಇರುವುದು 3 ಕೊಠಡಿ. ಹೆಚ್ಚುವರಿ ಕೊಠಡಿ ಮಂಜೂರಾಗಿ 3 ವರ್ಷ ಕಳೆದ್ರೂ ಅನುದಾನ ಮಾತ್ರ ಸಿಕ್ಕಿಲ್ಲ. ಇದನ್ನ ಪ್ರಶ್ನಿಸಿ ಕಳೆದ ಮಂಗಳವಾರ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಾಯಭಾಗ ತಹಶೀಲ್ದಾರ್ ಸುರೇಶ್, ಬಿಇಒ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಇದನ್ನ 2021ರಲ್ಲಿ ಅವರು ನನಗೆ ಈ ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗಮನಕ್ಕೆ ತರಲು ಯತ್ನಿಸಿದ್ರು. ಅಷ್ಟರಲ್ಲಿ ತರಾತುರಿಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸವಲತ್ತು ಕೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಮಾನತು ಶಿಕ್ಷೆಯನ್ನ ನೀಡಿರೋ ಆರೋಪವಿದೆ. ಶಿಕ್ಷಣ ಸಚಿವರು ಇನ್ನಾದರೂ ಇತ್ತ ಗಮನ ಹರಿಸಬೇಕು. ತಪ್ಪು ಆಗಿದ್ದಲ್ಲಿ ಎಂಬುದನ್ನು ಪತ್ತೆ ಮಾಡಿ ಬಗೆಹರಿಸಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸರ್ಕಾರಿ ಶಾಲೆ ನೆಟ್ಟಗಿಲ್ಲ. ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಕ್ಕೆ ಸರಿಯಾದ ಕೊಠಡಿ ಕೂಡ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ ತಪ್ಪಾಗಿ ಹೋಗಿದೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ಶಿಕ್ಷಕರಿಗೆ ಅಧಿಕಾರಿಗಳು ಶಿಕ್ಷೆ ಕೊಟ್ಟ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಸಿಟ್ಟು. ಚಿಕ್ಕೋಡಿಯಲ್ಲಿ ಮುಖ್ಯ ಶಿಕ್ಷಕ ಅಮಾನತು. ಸರ್ಕಾರಿ ಶಾಲೆಗೆ ಸರಿಯಾದ ಕೊಠಡಿ ನೀಡಿ ಅಂತ ಕೇಳಿದ್ದೇ ತಪ್ಪಾದಂತೆ ಕಾಣುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಡಗುಂದಿ ಶಾಲೆಯಲ್ಲಿ ನಡೆದ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ್ರನ್ನ ಅಮಾನತುಗೊಳಿಸಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹೌದು,
ಹೌದು, ನಿಡಗುಂದಿ ಸರ್ಕಾರಿ ಶಾಲೆಯಲ್ಲಿ 146 ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಇರೋದು 3 ಕೊಠಡಿ. ಹೆಚ್ಚುವರಿ ಕೊಠಡಿ ಮಂಜೂರಾಗಿ 3 ವರ್ಷ ಕಳೆದ್ರೂ ಅನುದಾನ ಮಾತ್ರ ಸಿಕ್ಕಿಲ್ಲ. ಇದನ್ನ ಪ್ರಶ್ನಿಸಿ ಕಳೆದ ಮಂಗಳವಾರ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಾಯಭಾಗ ತಹಶೀಲ್ದಾರ್ ಸುರೇಶ್, ಬಿಇಒ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಇದನ್ನ 2021ರಲ್ಲಿ ಅವರು ನನಗೆ ಈ ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗಮನಕ್ಕೆ ತರಲು ಯತ್ನಿಸಿದ್ರು. ಅಷ್ಟರಲ್ಲಿ ತರಾತುರಿಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸವಲತ್ತು ಕೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಮಾನತು ಶಿಕ್ಷೆಯನ್ನ ನೀಡಿರೋ ಆರೋಪವಿದೆ. ಶಿಕ್ಷಣ ಸಚಿವರು ಇನ್ನಾದರೂ ಇತ್ತ ಗಮನ ಹರಿಸಬೇಕು. ತಪ್ಪು ಆಗಿದ್ದಲ್ಲಿ ಎಂಬುದನ್ನು ಪತ್ತೆ ಮಾಡಿ ಬಗೆಹರಿಸಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸರ್ಕಾರಿ ಶಾಲೆ ನೆಟ್ಟಗಿಲ್ಲ. ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಕ್ಕೆ ಸರಿಯಾದ ಕೊಠಡಿ ಕೂಡ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ ತಪ್ಪಾಗಿ ಹೋಗಿದೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ಶಿಕ್ಷಕರಿಗೆ ಅಧಿಕಾರಿಗಳು ಶಿಕ್ಷೆ ಕೊಟ್ಟ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಸಿಟ್ಟು. ಚಿಕ್ಕೋಡಿಯಲ್ಲಿ ಮುಖ್ಯ ಶಿಕ್ಷಕ ಅಮಾನತು. ಸರ್ಕಾರಿ ಶಾಲೆಗೆ ಸರಿಯಾದ ಕೊಠಡಿ ನೀಡಿ ಅಂತ ಕೇಳಿದ್ದೇ ತಪ್ಪಾದಂತೆ ಕಾಣುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಡಗುಂದಿ ಶಾಲೆಯಲ್ಲಿ ನಡೆದ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರನ್ನ ಅಮಾನತುಗೊಳಿಸಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹೌದು, ನಿಡಗುಂದಿ ಸರ್ಕಾರಿ ಶಾಲೆಯಲ್ಲಿ 146 ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಇರೋದು 3 ಕೊಠಡಿ. ಹೆಚ್ಚುವರಿ ಕೊಠಡಿ ಮಂಜೂರಾಗಿ 3 ವರ್ಷ ಕಳೆದ್ರೂ ಅನುದಾನ ಮಾತ್ರ ಸಿಕ್ಕಿಲ್ಲ. ಇದನ್ನ ಪ್ರಶ್ನಿಸಿ ಕಳೆದ ಮಂಗಳವಾರ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಾಯಭಾಗ ತಹಶೀಲ್ದಾರ್ ಸುರೇಶ್, ಬಿಇಒ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಇದನ್ನ 2021ರಲ್ಲಿ ಅವರು ನನಗೆ ಈ ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗಮನಕ್ಕೆ ತರಲು ಯತ್ನಿಸಿದ್ರು. ಅಷ್ಟರಲ್ಲಿ ತರಾತುರಿಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸವಲತ್ತು ಕೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಮಾನತು ಶಿಕ್ಷೆಯನ್ನ ನೀಡಿರೋ ಆರೋಪವಿದೆ. ಶಿಕ್ಷಣ ಸಚಿವರು ಇನ್ನಾದರೂ ಇತ್ತ ಗಮನ ಹರಿಸಬೇಕು. ತಪ್ಪು ಆಗಿದ್ದಲ್ಲಿ ಎಂಬುದನ್ನು ಪತ್ತೆ ಮಾಡಿ ಬಗೆಹರಿಸಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸರ್ಕಾರಿ ಶಾಲೆ ನೆಟ್ಟಗಿಲ್ಲ. ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಕ್ಕೆ ಸರಿಯಾದ ಕೊಠಡಿ ಕೂಡ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ ತಪ್ಪಾಗಿ ಹೋಗಿದೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ಶಿಕ್ಷಕರಿಗೆ ಅಧಿಕಾರಿಗಳು ಶಿಕ್ಷೆ ಕೊಟ್ಟ ಆರೋಪ ಕೇಳಿಬಂದಿದೆ. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಸಿಟ್ಟು. ಚಿಕ್ಕೋಡಿಯಲ್ಲಿ ಮುಖ್ಯ ಶಿಕ್ಷಕ ಅಮಾನತು. ಸರ್ಕಾರಿ ಶಾಲೆಗೆ ಸರಿಯಾದ ಕೊಠಡಿ ನೀಡಿ ಅಂತ ಕೇಳಿದ್ದೇ ತಪ್ಪಾದಂತೆ ಕಾಣುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಡಗುಂದಿ ಶಾಲೆಯಲ್ಲಿ ನಡೆದ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರನ್ನ ಅಮಾನತುಗೊಳಿಸಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹೌದು, ನಿಡಗುಂದಿ ಸರ್ಕಾರಿ ಶಾಲೆಯಲ್ಲಿ 146 ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಇರೋದು 3 ಕೊಠಡಿ. ಹೆಚ್ಚುವರಿ ಕೊಠಡಿ ಮಂಜೂರಾಗಿ 3 ವರ್ಷ ಕಳೆದ್ರೂ ಅನುದಾನ ಮಾತ್ರ ಸಿಕ್ಕಿಲ್ಲ. ಇದನ್ನ ಪ್ರಶ್ನಿಸಿ ಕಳೆದ ಮಂಗಳವಾರ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಾಯಭಾಗ ತಹಶೀಲ್ದಾರ್ ಸುರೇಶ್, ಬಿಇಒ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಇದನ್ನ 2021ರಲ್ಲಿ ಅವರು ನನಗೆ ಈ ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗಮನಕ್ಕೆ ತರಲು ಯತ್ನಿಸಿದ್ರು. ಅಷ್ಟರಲ್ಲಿ ತರಾತುರಿಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸವಲತ್ತು ಕೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಮಾನತು ಶಿಕ್ಷೆಯನ್ನ ನೀಡಿರೋ ಆರೋಪವಿದೆ. ಶಿಕ್ಷಣ ಸಚಿವರು ಇನ್ನಾದರೂ ಇತ್ತ ಗಮನ ಹರಿಸಬೇಕು. ತಪ್ಪು ಆಗಿದ್ದಲ್ಲಿ ಎಂಬುದನ್ನು ಪತ್ತೆ ಮಾಡಿ ಬಗೆಹರಿಸಬೇಕಿದೆ.
ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.